ಬಿಜೆಪಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ವಿರುದ್ಧ ಮಹಿಳೆಯರು ಪ್ರತಿಭಟನೆ ನಡೆಸಿ ಅಸಮಾಧಾನ ಹೊರಹಾಕಿದ್ದಾರೆ. ಸಂಜಯ್ ಪಾಟೀಲ್ ಭಾಷಣ ಮಾಡುವ ಸಂಭ್ರಮದಲ್ಲಿ ದೀದಿ ಕ್ಷೇತ್ರದಲ್ಲಿ ಬಿಜೆಪಿಗೆ ಬೆಂಬಲ ನೀಡಲು ಸಾಕಷ್ಟು ಮಹಿಳೆಯರು ಜಮಾಯಿಸಿದ್ದಾರೆ. ಇದೆಲ್ಲವನ್ನ ನೋಡಿ ಇಂದು ದೀದಿಗೆ ನಿದ್ರೆ ಬರೋದಿಲ್ಲ, ಒಂದು ಪೆಗ್ ಹೆಚ್ಚುವರಿಯಾಗಿ ತೆಗೆದುಕೊಂಡು ಮಲಗಬೇಕು ಅಂತ ಹೇಳಿದ್ರು. ಈ ಹೇಳಿಕೆಯನ್ನ ಖಂಡಿಸಿ ಸಂಜಯ್ ಪಾಟೀಲ್ ವಿರುದ್ಧ ಮಹಿಳೆಯರು ಪ್ರತಿಭಟನೆ ನಡೆಸಿ, ನಿಮಗೆ ಧೈರ್ಯವಿದ್ದರೆ ನಮ್ಮ ಮುಂದೆ ಬಂದು ವೇದಿಕೆ ಮೇಲೆ ಏನು ಮಾತನಾಡ್ತಾರೆ ಅನ್ನೋದನ್ನ ತಿಳಿಸಿ, ಸ್ತ್ರೀ ಶಕ್ತಿ ಏನು ಅನ್ನೋದನ್ನ ತೋರಿಸೋಣ ಎಂದರು. ಅಲ್ಲದೆ ಸಂಜಯ್ ಪಾಟೀಲ್ ಆದಷ್ಟು ಬೇಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಳಿ ಕ್ಷಮೆ ಕೇಳಬೇಕು, ಇಲ್ಲವಾದಲ್ಲಿ ಮಹಿಳೆಯರು ಏನ್ ಮಾಡಬಹುದು ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ ಅಂತ ಹೇಳುವ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್ ಮುಖ್ಯಸ್ಥರು. ಮಹಿಳಾ ವಿರೋಧಿ ಸಂಜಯ್ ಪಾಟೀಲ್ಗೆ ನಂದು ಕೈ ಮುಗಿದು ವಿನಂತಿ ಇದೆ ಎಲ್ಲ ಮಾಧ್ಯಮದವ್ರಿಗೂ. ನಾ ಮೊದಲು ಏನು ಮಾತಾಡಿ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಾ ಮಾತಾಡಿ ಇದ್ರಾಗ ಅವ್ರದ್ದು ಎಲ್ಲರೂ ಹೆಸರು ಇದ್ರೆ ತಾವು ನನಗೆ ತೋರಿಸ್ಕೊಡ್ರಿ. ಅಲ್ರಿ ಅಕ್ಕ ಮಾಯಿ ಅಂದ್ರೆ ಅವರ ಯಾಕಂತ ನೀವು ಬಿಂಬಿಸ್ತಾ ಇದ್ರಿ ಸರ. ನಾ ಒಂದು ನಿಮಿಷ ಈಗ ಏನಂತ ನಾ ಏನು ಅಕ್ಕನ ಹೆಸರು ಏನು ಮಾತಾಡೀನು, ಏನು ಕೆಟ್ಟ ಮಾತಾಡೇನು ಹೇಳಿ. ಈಗ ಎಕ್ಸ್ಟ್ರಾ ಪೇಕ್ ಅಂದ್ರೆ ಸರಿ ಅಂತ ಯಾಕೆ ತಿಳ್ಕೊತಾ ಇದ್ರಿ ನೀವು? ಎನರ್ಜಿ ಡ್ರಿಂಕ್ ಇರಬೇಕು, ಎನರ್ಜಿ ಡ್ರಿಂಕ್ ಇದಾವ, ಎನರ್ಜಿ ಡ್ರಿಂಕ್ ಇರ್ತೋ ಇಲ್ಲೋ ಸರ. ಒಂದ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹುಟ್ಟಬ್ಬ. ನಾ ಸರ ಎನರ್ಜಿ ಡ್ರಿಂಕ್ ಅಂತ ಹೇಳ್ತಾ ಇದ್ದೇನೆ. ಒಂದು ನಿಮಿಷ ಮತ್ತೊಂದು ವಿನಂತಿ ನಂದ. ಒಂದರೆ